ಅಂಚೆ ಕಚೇರಿಯಲ್ಲಿವೆ ಹಲವು ಸಣ್ಣ ಸಣ್ಣ ಉಳಿತಾಯ ಯೋಜನೆಗಳು. ಕಮರ್ಷಿಯಲ್ ಬ್ಯಾಂಕ್ಗಳಿಗೂ ಹೋಲಿಸಿದ್ರೆ ಈ ಪೋಸ್ಟ್ ಆಫೀಸ್ ಡೆಪಾಸಿಟ್ಗಳೇ ಬೆಸ್ಟು. 10 ಲಕ್ಷಕ್ಕೆ 4.5 ಲಕ್ಷ ರೂಪಾಯಿ ಬಡ್ಡಿ. ಇದು ಹೊತ್ತಿನ ವಿಶೇಷ. ನಾನು ಸುಧಾಗೌಡ. ನೋಡಿ, ನಾವು ದುಡಿದಂಥ ಹಣವನ್ನು ಉಳಿತಾಯ ಮಾಡಬೇಕು ಅಂತ ಎಲ್ಲರೂ ಅಂದುಕೊಳ್ತೀವಿ. ಆದರೆ ಬ್ಯಾಂಕ್ನಲ್ಲಿ ಉಳಿತಾಯ ಮಾಡೋದು ಬೆಸ್ಟಾ, ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಮಾಡೋದು ಬೆಸ್ಟಾ, ಬ್ಯಾಂಕ್ನಲ್ಲಿ ಹೆಚ್ಚು ಬಡ್ಡಿ ಸಿಗುತ್ತಾ, ಪೋಸ್ಟ್ ಆಫೀಸ್ನಲ್ಲಿ ಹೆಚ್ಚು ಬಡ್ಡಿ ಸಿಗುತ್ತಾ, ಬ್ಯಾಂಕ್ ಸೇಫಾ, ಪೋಸ್ಟ್ ಆಫೀಸ್ ಸೇಫಾ? ಹೀಗೆ ಒಂದಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಕೈಯಲ್ಲಿ ದುಡ್ಡಿರುತ್ತೆ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಆದರೆ ಸರಿಯಾದಂಥ ಮಾಹಿತಿ ಇರುವಂಥವ್ರು ಎಲ್ಲಿ ಹೋಗ್ತಾರೆ? ಪೋಸ್ಟ್ ಆಫೀಸಿಗೆ ಹೋಗ್ತಾರೆ, ಅಲ್ಲಿ ಸ್ಕೀಮ್ಗಳನ್ನು ತಿಳ್ಕೊತಾರೆ. ಬ್ಯಾಂಕಿಗೂ ಹೋಗ್ತಾರೆ, ಅಲ್ಲೂ ಸ್ಕೀಮ್ಗಳನ್ನು ತಿಳ್ಕೊತಾರೆ. ಎಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಯಾವುದು ಸೇಫ್, ಅದನ್ನು ಕರೆಕ್ಟಾಗಿ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇಂಥವರನ್ನು ನಾವು ಬುದ್ಧಿವಂತರು ಅಂಥೇಳಿ ಕರಿತೀವಿ. ಇನ್ನು ಮಿಕ್ಕವರನ್ನು ಅರೆ ಬುದ್ಧಿವಂತರು, ಕನ್ಫ್ಯೂಷನ್ನಲ್ಲಿ ಕೂತಿರ್ತಾರೆ. ಈ ಕಡೆ ಬ್ಯಾಂಕಿಗೂ ಹಾಕಲ್ಲ, ಈ ಕಡೆ ಪೋಸ್ಟ್ ಆಫೀಸ್ಗೂ ಹಾಕಲ್ಲ, ಮನೆಯಲ್ಲಿ ಕ್ಯಾಶನ್ನು ಇಟ್ಕೊಂಡಿರ್ತಾರೆ. ಆದರೆ ನೋಡಿ, ಸೇಫ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಆದರೆ ನಾವು ಎಲ್ಲಿ ಸೇಫ್ ಆಗಿದ್ದೀವಿ, ನಮ್ಮ ಹಣ ಎಲ್ಲಿ ಸೇಫ್ ಆಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಮೋಸ ಮಾಡುವಂಥವ್ರು ಎಲ್ಲಿವರೆಗೂ ಇರ್ತಾರೋ, ಮೋಸ ಹೋಗುವಂಥವ್ರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋ ಯಾರೆಲ್ಲ ಹಣ ಸೇವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂಥವರಿಗಾಗಿ ಈ ಸ್ಕೀಮ್ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಅಂಚೆ ಕಚೇರಿಯಲ್ಲಿ ಈಗಾಗಲೇ ಸಾಕಷ್ಟು ಸ್ಕೀಮ್ಗಳಿದೆ. ಒಂದಷ್ಟು ಸ್ಕೀಮ್ಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವತ್ತಿನ ಸ್ಕೀಮ್ ಕೂಡ ಬಹಳ ಸ್ಪೆಷಲ್ ಆಗಿದೆ. ಸಣ್ಣ ಸಣ್ಣ ಉಳಿತಾಯ ಮಾಡಬೇಕು ಅಂತ ಹೇಳಿ ಅಂದುಕೊಂಡಿರುವಂಥವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದರಲ್ಲೂ ಫಿಕ್ಸ್ಡ್ ಡೆಪಾಸಿಟ್. ನಮ್ಮ ಹತ್ರ 1 ಲಕ್ಷ ದುಡ್ಡಿದೆ, ಯಾವುದೋ ಒಂದಷ್ಟು ಅಮೌಂಟ್ ಬಂತು, ನಾನು ಅದನ್ನು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ಇಲ್ಲ ಒಂದು ಕಡೆ ಒಂದು ಒಳ್ಳೆ ಡೆಪಾಸಿಟ್ ಮಾಡಬೇಕು, ನನಗೆ ಅದರಿಂದ ಇಂಟ್ರೆಸ್ಟ್ ಬರಬೇಕು, ಇಲ್ಲ ಈ ಕ್ಷಣಕ್ಕೆ ನನಗೆ ಈ ದುಡ್ಡಿನ ಅವಶ್ಯಕತೆ ಇಲ್ಲ, ಇನ್ನೊಂದು 10 ವರ್ಷಕ್ಕೋ 5 ವರ್ಷಕ್ಕೋ ನಾನು ಈ ದುಡ್ಡನ್ನು ಯೂಸ್ ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡುವಂಥ ನಾಗರಿಕರು ಯಾರಾದರೂ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಪೋಸ್ಟ್ ಆಫೀಸ್ನಲ್ಲಿ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಪ್ಲ್ಯಾನ್ಗಳು ಕೂಡ ಇದೆ. ಕೇವಲ ಬ್ಯಾಂಕ್ಗಳಲ್ಲಿ ಮಾತ್ರ ನಾವು RD ಮತ್ತು FD ಅನ್ನು ಇಡ್ತಾ ಇರ್ತೀವಿ. ಆದರೆ ಪೋಸ್ಟ್ ಆಫೀಸ್ನಲ್ಲಿ RD FD ಇರುತ್ತಾ ಇಲ್ವಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಇರುತ್ತೆ. ಅಲ್ಲಿ 1 ವರ್ಷ, 2 ವರ್ಷ, 3 ಅಥವಾ 5 ವರ್ಷದ ಡೆಪಾಸಿಟ್ ಪ್ಲ್ಯಾನ್ಗಳಿದೆ. ನೀವು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಎಷ್ಟು ಹಣ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಅವಶ್ಯಕತೆ ಎಷ್ಟಿದೆ, ನಿಮ್ಗೆ 1 ವರ್ಷಕ್ಕೆ ಡಿಪಾಸಿಟ್ ಮಾಡಬೇಕಾ ಅಥವಾ 5 ವರ್ಷಕ್ಕೆ ಡಿಪಾಸಿಟ್ ಮಾಡಬೇಕಾ, ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಲಿಸಿದರೆ ಈ ಪೋಸ್ಟ್ ಆಫೀಸ್ ಡೆಪಾಸಿಟ್ ಪ್ಲ್ಯಾನ್ಗಳು ಹೆಚ್ಚು ರಿಟರ್ನನ್ನು ನಿಮಗೆ ತಂದುಕೊಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಾವು ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಮೊಬೈಲ್ನಲ್ಲಿ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಅಲ್ಲೇ RD ಕಟ್ಟೋದು, ಅಲ್ಲೇ ಫಿಕ್ಸ್ಡ್ ಡೆಪಾಸಿಟ್ ಮಾಡೋದನ್ನು ಮಾಡ್ತಾ ಇರ್ತೀವಿ. ಅಯ್ಯೋ ಅದು ಯಾರು ಬ್ಯಾಂಕಿಗೆ ಹುಡ್ಕೊಂಡು ಹೋಗ್ತಾರೆ, ಅಯ್ಯೋ ಅದು ಯಾರು ಪೋಸ್ಟ್ ಆಫೀಸಿಗೆ ಹೋಗ್ತಾರೆ ಅನ್ನುವಂಥ ಒಂದಷ್ಟು ಸೋಂಬೇರಿತನ ನಮ್ಮಲ್ಲಿರೋದ್ರಿಂದ ಸೊ ನಮ್ಮ ಮೊಬೈಲ್ಗಳಲ್ಲೇ ಎಲ್ಲ ಇರುತ್ತಲ್ಲ, ಅಲ್ಲೇ ಹಾಕ್ಬಿಡೋಣ, ಬರೋ ಅಷ್ಟು ಬರಲಿ, ಅಲ್ಲೇ ಸೇವ್ ಮಾಡಿಬಿಡೋಣ, ಅಕೌಂಟಿಂದ ಹಾಗೆ ಪಟ್ಟಂತ 1 ನಿಮಿಷದಲ್ಲಿ ಟ್ರಾನ್ಸ್ಫರ್ ಮಾಡಿ ಫಿಕ್ಸ್ಡ್ ಡೆಪಾಸಿಟು ಮಾಡ್ಬೋದು. ಇನ್ನು RD ಅಕೌಂಟ್ ಓಪನ್ ಮಾಡಿ ಪ್ರತಿ ತಿಂಗಳು ಆಟೋಮೆಟಿಕ್ಕಾಗಿ ಕಟ್ ಆಗೋ ಥರ ಮಾಡ್ಕೋಬೋದು. ರಿಸ್ಕೇ ಬೇಡ ಅಂಥೇಳಿ ಕೆಲವರು ಯೋಚನೆ ಮಾಡೋರಿದ್ದೀರಾ. ಆದರೆ ಇಂಥ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಲಿಸಿದರೆ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋರೇ ಆಗಿದ್ದರೆ ಪೋಸ್ಟ್ ಆಫೀಸಿಗೆ ಹೋಗಬೇಕಾಗತ್ತೆ, ಬ್ಯಾಂಕ್ಗಳಿಗೂ ಹೋಗಬೇಕಾಗತ್ತೆ. ಸೊ ಪೋಸ್ಟ್ ಆಫೀಸಿಗೆ ಹೋಗಿ ನೀವು ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್ಗಳೇನಿದೆ ಅಂತ ಕೇಳಿದಾಗ ನಿಮಗೆ ಈ ಆಪ್ಷನ್ ಕೊಡ್ತಾರೆ. 1 ರಿಂದ 5 ವರ್ಷ ನಿಮಗೆ ಈ ಸ್ಕೀಮ್ ಇರುತ್ತೆ. ಅಲ್ಲಿ ನಿಮಗೆ ಹೆಚ್ಚು ಬಡ್ಡಿ ಕೂಡ ಸಿಗುತ್ತೆ. ನೋಡಿ, ನಮ್ಮ ಹತ್ರ ದುಡ್ಡಿದೆ ಅಂದ ಮಾತ್ರಕ್ಕೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವ, ಅದರಿಂದ ನಮಗೆ ಹೆಚ್ಚು ಬಡ್ಡಿ ಬರೋ ಥರ ನಾವು ಮಾಡ್ಕೋಬೇಕು. ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿರೋ ಹಣ ಬ್ಯಾಂಕ್ಗಳಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇರ್ತಾರೆ, ಇಂಟ್ರೆಸ್ಟಿಗೆ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಮೇಲ್ನೋಟಕ್ಕೆ ನಮಗೆಲ್ಲವೂ ನಮ್ಮ ದುಡ್ಡು ಅಲ್ಲೇ ಸೇಫ್ ಆಗಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಬಟ್ ಕೋಟ್ಯಾಂತರ ರೂಪಾಯಿ ಜನ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ದುಡ್ಡು ರೊಟೇಟ್ ಆಗ್ತಾ ಇರುತ್ತೆ. ಅಂದರೆ ಇಂಟ್ರೆಸ್ಟಿಗೆ ರೊಟೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರೇ ಅಷ್ಟೊಂದು ಲಾಭ ಮಾಡ್ಕೊಳ್ಳುವಾಗ ನಮ್ಮ ದುಡ್ಡಲ್ಲಿ ನಾವು ಲಾಭ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಸೊ ಹಾಗಾಗಿ ಇದು 5 ವರ್ಷದ TDಯಲ್ಲಿ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 4.5 ಲಕ್ಷ ರೂಪಾಯಿ ಬಡ್ಡಿ ಸಿಗುತ್ತೆ ಅನ್ನುವಂಥ ಒಂದು ಸ್ಕೀಮ್. ಅಂದರೆ ನೀವು 1 ವರ್ಷ ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, 5 ವರ್ಷ ಬೇಕಾದರೂ ಮಾಡ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 5 ವರ್ಷ ನೀವು ಈ ಒಂದು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ 10 ಲಕ್ಷ ರೂಪಾಯಿ, ಇನ್ ಕೇಸ್ 10 ಲಕ್ಷ ರೂಪಾಯಿ ನಿಮ್ಗೆ ಯಾವುದೋ ರಿಟೈರ್ಡ್ ಆಗಿದ್ದೀರಾ, ಅಮೌಂಟ್ ಬಂತು,
ಅಥವಾ ಬೇರೆ ಇನ್ಯಾವುದೋ ಅಮೌಂಟ್ ಬಂತು, ಯಾರಿಗೂ ಕೊಟ್ಟಿದ್ದೆ, ತುಂಬ ವರ್ಷ ಆದಮೇಲೆ ನಮಗೆ ಇಂಟ್ರೆಸ್ಟ್ ಸೇರಿಸಿ ಕೊಟ್ಟರು, 10 ಲಕ್ಷ ನಿಮ್ಮ ಕೈಯಲ್ಲಿದೆ ಅಂದರೆ ದೂಸರಾ ಮಾತಾಡದೆ, ದೂಸರಾ ಯೋಚನೆ ಮಾಡದೆ ಇಮಿಡಿಯೇಟಾಗಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಡೆಪಾಸಿಟ್ ಮಾಡಿ. 5 ವರ್ಷ ಆದಮೇಲೆ 4.5 ಲಕ್ಷ ರೂಪಾಯಿ ನಿಮಗೆ ಬಡ್ಡಿ ಸಿಗುತ್ತೆ. ಇದು ನಿಮಗೆ ಒಂಥರ ಬಂಪರ್ ಲಾಟ್ರಿ ಇದ್ದಂಗೆ. ಇವತ್ತಿನ ಷೇರು ಮಾರುಕಟ್ಟೆ ಅಲುಗಾಡ್ತಾ ಇದೆ. ಹೀಗಾಗಿ ಎಷ್ಟೋ ಜನ ಷೇರುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅಲ್ಲಿ ಏರಿಳಿತ ಆಗೋದ್ರಿಂದ ಅಲ್ಲೂ ನಿಮಗೆ ಲಾಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಪೋಸ್ಟ್ ಆಫೀಸಲ್ಲಿ ಹಾಗಲ್ಲ. ನೀವು ಪ್ರಪಂಚ ತಲೆ ಕೆಳಗಾದರೂ, ಏನೇ ಯುದ್ಧ ನಡೆದ್ರು, ಎಷ್ಟೇ ಶೇರ್ ಮಾರುಕಟ್ಟೆ ಬಿದ್ದೋದ್ರೂ ನಿಮ್ಮ ದುಡ್ಡಲ್ಲಿ ಒಂದು ಚೂರು ಬದಲಾವಣೆ ಆಗಲ್ಲ. ನಿಮ್ಗೆ ಏನು ಇಂಟ್ರೆಸ್ಟ್ ಬರಬೇಕು ಅದು ಬಂದೇ ಬರುತ್ತೆ. ಯಾವುದೇ ರೀತಿ ಲಾಸ್ ಅಂತೂ ಆಗಲ್ಲ. ಇದನ್ನು ಪರ್ಮನೆಂಟ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ನಿಶ್ಚಿತ ಠೇವಣಿಗಳು, ಇದೆಲ್ಲವೂ ಕೂಡ ತುಂಬ ಸೇಫ್ ಆಗಿರುತ್ತೆ ಮತ್ತು ಹೆಚ್ಚು ನಮಗೆ ಅನುಕೂಲಕರ ಆಗಿರುತ್ತೆ. ಯಾವುದೇ ಭಯ ಇಲ್ಲ. ಆಮೇಲೆ FDಗಳನ್ನು ಇಡೋದಕ್ಕೆ ಬ್ಯಾಂಕ್ಗಳಲ್ಲೂ ಕೂಡ ಸಾಕಷ್ಟು ಪ್ಲ್ಯಾನ್ಗಳಿದೆ ಅಂತ ನಾನು ಆಗಲೇ ಹೇಳಿದೆ. ಅದರಲ್ಲಿ ಕೆಲವರು ಸಹಕಾರ ಬ್ಯಾಂಕ್ಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. NBFCಗಳಲ್ಲೂ ಕೂಡ ಫಿಕ್ಸೆಡ್ ಡೆಪಾಸಿಟ್ ಸ್ಕೀಮ್ಸ್ಗಳು ಕೂಡ ಇರುತ್ತೆ. ಪೋಸ್ಟ್ ಆಫೀಸ್ಗಳಲ್ಲೂ ಕೂಡ ಫಿಕ್ಸೆಡ್ ಡೆಪಾಸಿಟ್ಗಳು ಕೂಡ ಇರುತ್ತೆ. ಆದರೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿರೋ ವಿಚಾರ. ಇನ್ನು ಈ ನಿಶ್ಚಿತ ಠೇವಣಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಬಯಸುವಂಥ ಮಂದಿಗೆ ಬೇಕಾದಷ್ಟು ಆಪ್ಷನ್ಗಳಿವೆ. ಅದರಲ್ಲಿ ಬೆಸ್ಟ್ ಯಾವುದು ಅನ್ನೋದನ್ನು ನಾವು ತಿಳ್ಕೊಬೇಕು. ಈಗಾಗಲೇ ನಾನು ಹೇಳಿದಂಗೆ ಸ್ಕೀಮ್ ಎಲ್ಲರೂ ಕೊಡ್ತಾರೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಬೇಕು ಬ್ಯಾಂಕ್ಗಳಿಗೆ ಅಂದಾಗ ಅವ್ರು ಆಫರ್ ಕೊಡಲೇಬೇಕು, ಅದು ಅವ್ರ ಡ್ಯೂಟಿ. ಬಟ್ ನಾವು ಆ ಬುದ್ಧಿವಂತರಾಗಿ ಆಯ್ಕೆ ಮಾಡ್ಕೊಳ್ಬೇಕು ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಲಾಭ ಅಂತ. ಈಗ ಬ್ಯಾಂಕ್ FDಗಿಂತ ಪೋಸ್ಟ್ ಆಫೀಸ್ನಲ್ಲೇ ಹೆಚ್ಚು ಬಡ್ಡಿ ಮತ್ತು ಪ್ರಮುಖವಾಗಿ ಸಿಗುತ್ತೆ ಅಂಥೇಳಿ ನಾವು ಅಂದ್ಕೊಂಡಾಗ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಪೋಸ್ಟ್ ಆಫೀಸ್ಗಳಲ್ಲೇ ಮಾಡಬೇಕು. ಇನ್ನು ಕಮರ್ಷಿಯಲ್ ಬ್ಯಾಂಕ್ಗಳಾಗಿರುವಂಥ SBI ಆಗಿರ್ಬೋದು, HDFC ಆಗಿರ್ಬೋದು, ICIC ಆಗಿರ್ಬೋದು, ಅಥವಾ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಹಲವಾರು ಕಡೆಗಳಲ್ಲಿ 7 ದಿನದಿಂದ ಹಿಡಿದು 10 ವರ್ಷದವರೆಗೆ ವಿವಿಧ ಅವಧಿಗೆ ಫಿಕ್ಸ್ಡ್ ಡೆಪಾಸಿಟ್ಗಳನ್ನು ಆಫರ್ ಆಗಿ ಕೊಡ್ತಾರೆ. ಈಗಲೂ ಎಷ್ಟೋ ಜನ ಆಫರ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ. ಆದರೆ ಪೋಸ್ಟ್ ಆಫೀಸ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ಗೆ ಇರುವುದು 4 ಆಯ್ಕೆಗಳು. ಅಂದರೆ ಈಗಾಗಲೇ ನಾನು ಹೇಳ್ದಂಗೆ 1 ವರ್ಷ, 2 ವರ್ಷ, 3 ವರ್ಷ ಅಥವಾ 5 ವರ್ಷ. 4ನೇ ವರ್ಷಕ್ಕೆ ಇಲ್ಲ. ಇದು ನಿಮ್ಮ ನೆನಪಿನಲ್ಲಿರಲಿ. ಈ 5 ವರ್ಷದ ಒಂದು ಟೈಮ್ ಡೆಪಾಸಿಟ್ ಪ್ಲ್ಯಾನ್ಗಳೇನಿದೆ, ಇದರಲ್ಲಿ 1 ವರ್ಷದ TDಗೆ ನೀವು ಠೇವಣಿ ಏನಾದರೂ ಇಟ್ಟರೆ 6.9% ಇಂಟ್ರೆಸ್ಟ್ ಸಿಗುತ್ತೆ. ನೆನಪಿರಲಿ, 1 ವರ್ಷಕ್ಕೆ ನೀವೇನಾದರೂ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, 1 ಲಕ್ಷ ಅಥವಾ 10 ಲಕ್ಷ ಇಡ್ತೀನಿ ಅಂದರೆ ನಿಮಗೆ 6.9% ಇಂಟ್ರೆಸ್ಟ್ ಸಿಗುತ್ತೆ. 2 ವರ್ಷ, 3 ವರ್ಷ ಮತ್ತು 5 ವರ್ಷದ ಟೈಮ್ ಡೆಪಾಸಿಟ್ಗಳಿಗೆ ನಿಮಗೆ 7 ಅಂದರೆ 7ರಿಂದ 7.1ರಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಮತ್ತು 7.5% ಬಡ್ಡಿ ಸಿಗುತ್ತೆ. ಅಂದರೆ 2 ವರ್ಷ ಇಟ್ಟರೆ 7%, 3 ವರ್ಷ ಇಟ್ಟರೆ 7.1%, 5 ವರ್ಷ ನೀವು ಅಕೌಂಟ್ನಲ್ಲಿ ಇದು 10 ಲಕ್ಷ ಇಡ್ತೀರಾ ಅಂದರೆ 7.5% ಇಂಟ್ರೆಸ್ಟ್ ಸಿಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಎಷ್ಟು ಸಿಗ್ಬೋದು ನಿಮಗೆ ಅಂಥೇಳಿ. ಆವಾಗ ನಿಮಗೆ ಒಂದು ಹುರುಪು ಬರುತ್ತೆ ಪೋಸ್ಟ್ ಆಫೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಇನ್ನು ಬ್ಯಾಂಕ್ FD ದರಗಳನ್ನು ಹೋಲಿಕೆ ಮಾಡೋಕ್ಕೆ 1 ವರ್ಷ ಮತ್ತು 5 ವರ್ಷದ ಪ್ಲ್ಯಾನ್ಗಳನ್ನು ಕೂಡ ನೀವು ಆಯ್ಕೆ ಮಾಡ್ಕೊಳ್ಬೋದು. ಪೋಸ್ಟ್ ಆಫೀಸ್ನಲ್ಲಿ 1 ವರ್ಷದ ಟೈಮ್ ಡೆಪಾಸಿಟ್ಗೆ 6.9 ಬಡ್ಡಿ ಸಿಗುತ್ತೆ. ಇನ್ನು ಉಳಿದ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ 6.25 ಬಡ್ಡಿ ಸಿಗುತ್ತೆ. ಸೊ ಕಂಪ್ಯಾರಿಸನ್ ಮಾಡೋದಾದರೆ ಪೋಸ್ಟ್ ಆಫೀಸ್ನಲ್ಲಿ ಜಾಸ್ತಿ ಇದೆ. 5 ವರ್ಷದ FDಗೆ ಶೇಕಡ 6.05ಇಂದ 6.50ವರೆಗೆ ಬಡ್ಡಿಯನ್ನು ಆಫರ್ ಮಾಡಲಾಗ್ತಾ ಇದೆ ಬ್ಯಾಂಕ್ಗಳಲ್ಲಿ. ಆದರೆ ಪೋಸ್ಟ್ ಆಫೀಸ್ನಲ್ಲಿ 5 ವರ್ಷದ TDಗೆ 7.5% ಇಂಟ್ರೆಸ್ಟ್ ಸಿಗುತ್ತೆ. ಸೊ ನಾನು ನಿಮಗೆ ಬ್ಯಾಂಕ್ಗಳಲ್ಲಿ ಎಷ್ಟು ಸಿಗುತ್ತೆ, ಪೋಸ್ಟ್ ಆಫೀಸ್ನಲ್ಲಿ ಎಷ್ಟು ಸಿಗುತ್ತೆ ಅನ್ನೋ ಡಿಫ್ರೆನ್ಸಿಯೇಷನನ್ನು ಹೇಳ್ತಾ ಇದ್ದೀನಿ. ಸೊ ಇಷ್ಟನ್ನು ತಿಳ್ಕೊಂಡ್ರೆ ಸಾಕು, ಬ್ಯಾಂಕ್ಗಳಲ್ಲಿ ನಾವು ಡೆಪಾಸಿಟ್ ಮಾಡಬೇಕಾ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಮಾಡಬೇಕಾ, ಎಲ್ಲಿ ಹೆಚ್ಚು ಬಡ್ಡಿ ಸಿಗುತ್ತೆ ಅಂಥೇಳಿ. ಸೊ ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ NBFCಗಳಲ್ಲಿ ನೀವು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಕಮರ್ಷಿಯಲ್ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಬಡ್ಡಿ ಕೊಡ್ತಾರೆ. ಆದರೆ ರಿಸ್ಕ್ ಜಾಸ್ತಿ. ಸಮ್ಟೈಮ್ಸ್ ನಮಗೆ ಇಮಿಡಿಯೇಟಾಗಿ ಹಣ ಸಿಗದೇ ಇರ್ಬೋದು, ಅಥವಾ ಇಂಟ್ರೆಸ್ಟ್ ಮೇಲೆ ಕೆಳಗೆ ಆಗ್ಬೋದು, ಅಥವಾ ಬ್ಯಾಂಕ್ಗಳೇ ಇಲ್ಲ ಅನ್ನೋ ಮಟ್ಟದಲ್ಲಿ ಫೇಕ್ ಅಕೌಂಟ್ಗಳಾಗಿರ್ಬೋದು. ಈ ಥರದೆಲ್ಲ ಒಂದಷ್ಟು ರಿಸ್ಕ್ ಇರುತ್ತೆ. ಆ ಥರ ಭಯ ಇದ್ದವರು ಯಾವುದೇ ಭಯ ಪಡದೆ ಪೋಸ್ಟ್ ಆಫೀಸ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡೋದು ಒಳ್ಳೆಯದು. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಬ್ಯಾಂಕ್ಗಳಲ್ಲಿ ಒಂದು ಬಿಗ್ ಅಮೌಂಟ್, ಒಂದು 5 ಲಕ್ಷ ಇಡ್ತೀರಾ ಅಥವಾ 5 ಲಕ್ಷಕ್ಕೂ ಮೇಲ್ಪಟ್ಟು ನೀವು ಇಡ್ತೀರಾ ಅಂತಂದರೆ ಅಲ್ಲಿ ಇನ್ಶೂರೆನ್ಸ್ ಕವರೇಜ್ ಇರೋದಿಲ್ಲ. ಇದು ನೆನಪಿರಲಿ.
ಆದರೆ ಪೋಸ್ಟ್ ಆಫೀಸ್ನಲ್ಲಿ ಸಂಪೂರ್ಣ ಮೊತ್ತಕ್ಕೆ ಸರ್ಕಾರದ ಖಾತ್ರಿ ಇರುತ್ತೆ. ಹೀಗಾಗಿ ಇಲ್ಲಿ ಯಾವುದೇ ಹೂಡಿಕೆ ಪೂರ್ಣ ಸುರಕ್ಷಿತ ಮತ್ತು ಹೆಚ್ಚು ಲಾಭದಾಯಕ. ನೀವು 5 ವರ್ಷದ ಟೈಮ್ ಡೆಪಾಸಿಟ್ನಲ್ಲಿ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ 4.5 ಲಕ್ಷ ರೂಪಾಯಿನಷ್ಟು ಬಡ್ಡಿಯನ್ನು ನೀವು ಆರಾಮಾಗಿ ನಿಮ್ಮ ಅಕೌಂಟಿಗೆ ಹಾಕಿಸ್ಕೊಳ್ಬೋದು. ಅಥವಾ 5 ವರ್ಷ ಆದಮೇಲೆ ಪೋಸ್ಟ್ ಆಫೀಸ್ಗೆ ಹೋದರೆ ಅಷ್ಟು ಅಮೌಂಟನ್ನು ಸೇರಿಸಿ ನಿಮಗೆ ಅವರು ಕೊಡ್ತಾರೆ. ಸೊ ಆ ಬಿಗ್ ಅಮೌಂಟನ್ನು ನೀವು ನಿಮ್ಮ ಮಕ್ಕಳ ಮದುವೆಗಾದರೂ ಯೂಸ್ ಮಾಡ್ಕೊಳ್ಳಿ, ಎಜುಕೇಷನ್ಗಾದರೂ ಯೂಸ್ ಮಾಡ್ಕೊಳ್ಳಿ, ಅದು ನಿಮ್ಮಿಷ್ಟ. ಸೊ ನೆನಪಿರಲಿ, ನೀವು ಫಿಕ್ಸ್ಡ್ ಡೆಪಾಸಿಟ್ ಹಣ ನಿಮ್ಮ ಕೈಯಲ್ಲಿದೆ, ಒಂದು 5 ಲಕ್ಷ ಇದೆ, 10 ಲಕ್ಷ ಇದೆ ಅಂತ ಅಂದರೆ ಈ ಕೂಡಲೇ ಸೆಕೆಂಡ್ ಥಾಟ್ ಯೋಚನೆ ಮಾಡಿದೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು 5 ವರ್ಷಕ್ಕೆ 10 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು.